ಹಂಗ ಹೊಂಟಿದೇರಿ ಊರಿಗೆ. ಸೊ ಗಾಡಿ ತಗೊಂಡ ಅದ್ರಾಗ ನಮ್ ದೋಸ್ತ ನನಗ ಮೀಟ್ ಆಗತ್ತೇಳಿ ಬಂದಾನ್ರಿ. ನಮ್ ಕಾಲೇಜ್ ದೋಸ್ತ ಅದು ಕಾರ್ ತಗೊಂಡ್ರಿ. ಅಪ್ಪ ಇಂಥವ್ರಲ್ಲಾ ಕಾರ್ ತಗೊಂಡ್ ಅಡ್ಡಾಡತ್ತಾರ್ರಿ. ಹಾಯ್ ಮಾಡೋ ಮುಸುಡಿಕೆ ಗಾಳಿ ಬಿಡ್ಸತ್ತ ನೋಡ್ರಿ. ಏನ್ ಫೀಲಿಂಗ್ ರೀ, ಬೆಸ್ಟ್. ಅದಿಲ್ಲ ಮಮ್ಮ ಎಲ್ಲಾ ಪ್ಯಾಕ್ ಮಾಡತ್ತೀವಿ. ಇದೆಲ್ಲ ಬಿಸಲ್ದಿಂದ ಕೆಡ್ತೈತಿ ಅಂತ ಹೇಳಿ. ಜಿಮ್ಮಿಗೆ ಹೋಗ್ಬೇಕಂದ್ರೆ ಡೈಲಿ 1 ಅವರ್ ಜರ್ನಿ ಮಾಡ್ಬೇಕು. ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ಜಸ್ಟ್ ರೆಡಿ ಆಗಿ ಹೋಗ್ತೀನಿ ಜಿಮ್ಮಿಗೆ ಹೋಗ್ತೀನಿ. ಎನರ್ಜಿ ಇರಂಗಿಲ್ಲ, ಅದಕ್ಕೆ ನಾ ಬ್ಲಾಕ್ ಕಾಫಿ ಕೊಡೋದು ರೆಡಿ ಆಗಿ ನಾ ಹೋಗ್ತೀನಿ ಜಿಮ್ಮಿಗೆ. ಸೊ ಕಾಫಿ ಆಗುತ್ತಾನ ನಾ ರೆಡಿ ಆಗ್ತೀನಿ, ಆಮೇಲೆ ಕಾಫಿ ಕೊಡೋದ ಹೋಗ್ತೀನಿ. ನೋಡ್ರಿ ಮಾರ್ನಿಂಗ್ ಇದೆ ಕಾಫಿ ಕೊಡೋದ ಜಿಮ್ಮಿಗೆ ಹೋಗ್ತೀನಿ. ಜಸ್ಟ್ ಕಾಫಿ ಗಿಪಿ ಮಾಡ್ಕೊಂಡ ರೆಡಿ ಆಗಿ ಹೋಗ್ತೀನಿ. ಅದು ಬ್ಲಾಕ್ ಕಾಫಿದಾಗ ಸ್ವಲ್ಪ ಗೀ ಹಾಕೊಂಡ್ ಕುಡಿತೀನಿ. ಗೀರ್ ಹಾಕಂಗಿಲ್ಲ. ಸೊ ಅದ್ರಾಗ ಗೀ ಹಾಕೊಂಡ ಹಾಗೆ ಬ್ಲಾಕ್ ಕಾಫಿ ಮಾಡ್ಕೊಂಡ ವರ್ಕೌಟ್ ಮಾಡಕ್ ಮಾರ್ನಿಂಗ್ ಹೋಗ್ತೀನಿ. ಜಲ್ದಿ ಕುಡಿದ್ ಹೋಗ್ತೀನಿ, ಇಲ್ಲಂದ್ರೆ ಇಲ್ಲೇ ಟೈಮ್ ಆಗ್ಬಿಡುತ್ತೆ. ಇಲ್ಲಿ ನೋಡ್ರಿ ನನ್ ಕಡೆ 2 ಬೈಕ್ ಅದಾವ. ಈ ಬೈಕ್ ಒಯ್ಲಿ ಅನ್ನತೀನಿ. ಸೊ ಇದೇ ಬೈಕ್ ಹೋಗ್ತೀನಿ. ಸ್ವಲ್ಪ ಜಲ್ದಿ ಹೋಗಿ ಮುಡ್ತೀನಿ. ಸ್ವಲ್ಪ ಜಲ್ದಿ ಹೋದ್ರೆ ಅಲ್ಲಿ ವರ್ಕೌಟ್ ಮಾಡಕ್ ಬರ್ತೈತ್ಲ, ಅದಕ್ಕೆ ಜಲ್ದಿ ಇದೇ ಬೈಕ್ ತಗೊಂಡ್ ಹೊಂಟೀನಿ. ಮಾರ್ನಿಂಗ್ ಜಿಮ್ಮಿಗೆ ಹೊಂಟಿದೆ ರೀ. ಈ ವ್ಯೂ ನೋಡ್ಕೇಸಿಂದ ಗಾಡಿ ತರಿಸಿದೆ ರೀ. ಯಾವ ರೀತಿ ಮಾರ್ನಿಂಗ್ ವೈಬ್ ಐತಿ ಅಂತಂದ್ರ ಏನ್ ಹೇಳತ್ತೀನ್ರಿ. ಯಪ್ಪ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ಮಾರ್ನಿಂಗ್. ಸೊ ಮಾರ್ನಿಂಗ್ ಈ ತರ ವ್ಯೂ ನೋಡುದು ಭಾರಿ ಬೆಸ್ಟ್ ಅನಿಸ್ತೈತ್ರಿ. ನೋಡ್ಲಿ ಅಂತ ಹೇಳಿನಿ ಗಾಡಿ ತರ್ಬಿಸೀನಿ. ಭಾರಿ ಬೆಸ್ಟ್ ಅನ್ಸತೈತ್ರಿ. ವಾಹ್ ನೋಡ್ರಿ ಅನ್ಸತಿ ಎಷ್ಟು ಚಲೋ ಕಾಣತೈತಿ. ಮತ್ತು ಇಂಥ ವ್ಯೂ ಭಾರಿ ಬೆಸ್ಟ್ ಕಾಂಬಿನೇಷನ್ ಐತ್ರಿ. ಏನು ಹೇಳಿ ಅನ್ನತ್ತೀನ್ರಿ. ವಾಹ್ ಎಷ್ಟು ಚಲೋ ಕಾಣತೈತಿ ನೋಡ್ರಿ. ನನ್ನ ಕಣ್ಣೇ ಕುಕ್ಲತೈತಿ. ಇಲ್ಲಿ ನೋಡ್ರಿ ಬೈಕ್ ಇಲ್ಲಿ ತರ್ಬಿಸೀನಿ, ಇಲ್ಲಿ ನೋಡ್ಕೋತ ನಿಂತೀನಿ. ಸೊ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ರೀ. ಆರಾಮ್ಸೆ ಶಾಂತಿಲಿ ನೋಡೋದು ಭಾರಿ ಬೆಸ್ಟ್ ಅನಿಸ್ತೈತ್ರಿ. ಯಾಕೋ ಮನ್ಸಿಗೆ ಶಾಂತಿ ಅನಿಸ್ತೈತಿ ಮಾರ್ನಿಂಗ್ ಎದ್ದಿಂಥ ವ್ಯೂ ನೋಡಿದ್ರೆ. ಇಲ್ಲಿ ನೋಡ್ರಿ ನೋಡ್ರಿ ಹೀಗೆ ಬಂದೀನಿ. ಇದು ಐತಿ ನಮ್ಮ ಜಿಮ್ಮ. ಇಲ್ಲಿ ನೋಡ್ರಿ ಇಲ್ಲಿ ಕಾಣತೈತಿ, ಇದೇ ಐತಿ ಜಿಮ್ಮ. ಸೊ ಇವತ್ತು ಮಂಡೇ ಐತ್ಲ, ಎಷ್ಟು ಮಂದಿ ಬಂದಾರ ನೋಡ್ರಿ. ಪಾರ್ಕಿಂಗಿಗೂ ಜಾಗ ಸಿಗತ್ತಿಲ್ಲ ನೋಡ್ರಿ. ಈಗ ಬಂದೀನಿ ಜಿಮ್ಮಿಗೆ. ಸೊ ಎಷ್ಟು ಗಾಡಿಗಳು ನಿಂತಾವ ನೋಡ್ರಿ ಇಲ್ಲಿ. ಸೊ ಇವತ್ತು ಮಂಡೇಲ್ಲ ಮೋಟಿವೇಶನ್ ಆಗಿ ಭಾಳ ಮಂದಿ ಬಂದಿರ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಮಂದಿ. ಗಾಡಿಗೂ ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ಇವತ್ತು. ಈಗ ಜಸ್ಟ್ ಬಂದೀನಿ. ಲಿಫ್ಟಿಗೆ ಹೋಗ್ಲಿ ಏನು ನಡ್ಕೊತ ಹೋಗ್ಲಿ ಅನ್ನತೀನಿ. ನಡ್ಕೊತ ಹೋಗ್ತೀನಿ, ಲಿಫ್ಟಿಗೆ ಹೋಗಂಗಿಲ್ಲ. ನಡ್ಕೊತ ಹೋದೆ ಅಂತಂದ್ರೆ ಸ್ವಲ್ಪ ವಾರ್ಮಪ್ ಆಕೈತಿ. ಇಲ್ಲಿ ನೋಡ್ರಿ ಸೊ ಯಾವ್ದು ವರ್ಕೌಟ್ ಮಾಡಲಿ ಅಂತ ಅನ್ನತೀನಿ. ಸೊ ವರ್ಕೌಟ್ ಮಾಡ್ತೀನಿ ಹೋಗಿ. ಸ್ವಲ್ಪ ವಾರ್ಮಪ್ ಆಕೈತ್ರಿ ಪೂರಾ ಬಾಡಿ. ಸೊ ಅಲ್ಲಿ ಏನು ನಡ್ಕೊತ ಹೋಗೋದು, ಇಲ್ಲೇ ನಡ್ಕೊತ ಹೋದ್ರೆ ಬೆಟರ್. ಈಗ ಜಸ್ಟ್ ವರ್ಕೌಟ್ ಮುಗೀತ್ರಿ. ಇವತ್ತು ಚೆಸ್ಟ್, ಶೋಲ್ಡ್ರ್, ಟ್ರೈಸೆಪ್ ವರ್ಕೌಟ್ ಮಾಡಿದ್ವಿ. ಈಗ ವರ್ಕೌಟ್ ಮುಗೀತಾ. ಸೊ ಈಗ ರೆಡಿ ಆಗಿ ಮನೆಗೆ ಹೋಗ್ಬೇಕು. ಟೈಮ್ನು ಭಾಳ ಆಗೈತಿ. ಈಗ ನೋಡ್ರಿ ಪೂರಾ ಜಿಮ್ ಖಾಲಿನೇ ಐತಿ. ಇಲ್ಲಿ ನೋಡ್ರಿ ಎಲ್ಲ ಮೋಟಿವೇಶನ್ ಆಗಿ ಬಂದಿರ್ತಾರೆ. ಸೊ ಸ್ವಲ್ಪ ವರ್ಕೌಟ್ ಮಾಡ್ಕೋತ ಕೇಸಿನ ಹೋಗ್ಬಿಡ್ತಾರೆ. ಈ ಟೈಮಿಗೆ ಪೂರಾ ಜಿಮ್ ಖಾಲಿನೇ ಇರ್ತೈತಿ. ಇಲ್ಲಿ ನೋಡ್ರಿ ಈಗ ಜಸ್ಟ್ ವರ್ಕೌಟ್ ಐತ್ರಿ. ಈಗ ವರ್ಕೌಟ್ ಮುಗಿಸ್ಕೊಂಡು ಕ್ರಿಯೇಟಿನ್ ತೊಗೊಳತೀನಿ. ವರ್ಕೌಟ್ ಆದ್ಮೇಲೆ ಕ್ರಿಯೇಟಿನ್ ತೊಗೋತೀನಿ. ಸೊ ಮಾರ್ನಿಂಗ್ ನಾ ಏನಾರ ಪ್ರೀ ವರ್ಕೌಟ್ ತೊಗೊಳ್ಳಿಲ್ಲ ಅಂತಂದ್ರೆ ಅವಾಗೂ ತೊಗೋತೀನಿ. ಕ್ಯಾಸುವಲಿ ನಾ ವರ್ಕೌಟ್ ಆದ್ಮೇಲೆ ತೊಗೋತೀನಿ. ಇದನ್ನು ಖಾಲಿಯಾಗಿ ಬಂದೈತಿ. ಈಗ
ವರ್ಕೌಟ್ ಮುಗಿಸ್ಕೊಂಡ ಎಲ್ಲ ಸಾಮಾನ್ ಹಾಕೊಂಡ ಎಲ್ಲ ಪ್ಯಾಕ್ ಮಾಡತ್ತೀವಿ. ಇದೆಲ್ಲ ಬಿಸಲ್ದಿಂದ ಕೆಡ್ತೈತಿ ಅಂತ ಹೇಳಿ ಈಗ ಪ್ಯಾಕ್ ಗೇಕ್ ಮಾಡ್ಕೊಂಡ ಈಗ ಮನೆಗೆ ಹೋಗ್ತೀವಿ. ನೋಡ್ರಿ ಎಷ್ಟು ಬಿಸಲ್ ಬಂದೈತಿ, ಸಾಕ್ನು ಬಾಳ ಆಗೈತಿ. ನಾನು ಜಲ್ದಿ ಬಂದಿನಿ, ಸೊ ಈಗ ಮನೆಗೆ ಹೋಗ್ತೀನಿ. ಇಲ್ಲಿ ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ಕೇಸಿಂದ ಹೋಗುದು. ಶೂಸ್ ಇಲ್ಲೇ ಇಡ್ತೀನಿ, ಇಲ್ಲಿ ಕಾಣತೈತ್ಲ. ಸೊ ಇಲ್ಲಿ ಶೂಸ್ ತೆಗಿತೀನಿ, ಶೂಸ್ ತೆಗದ ಮನೆಗೆ ಹೋಗ್ತೀನಿ. ಈ ಶೂಸ್ ತೆಗಿತೀನಿ. ಶೂಸ್ ಬ್ಯಾಗ್ದಾಗ ತಗೊಂಡ್ ಹೋಗಿ ಬರಂಗಿಲ್ರಿ, ಬಾಲಿಂದ ಬರ್ಬೇಕಂದ್ರ ಬಾಳ ಸಾಕಾಗಿರ್ತೈತಿ. ಅದಕ್ಕೆ ಇಲ್ಲೇ ಇಟ್ಟು ಹೋಗಿರ್ತೀನಿ. ಬರೋ ಟೈಮಿಗೆ ನಡ್ಕೊಂಡ್ ಬಂದಿನ್ರಿ. ಈಗ ಲಿಫ್ಟಿಗೆ ಹೋಗ್ತೀನಿ. ಸೊ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ. ಈಗ ಲಿಫ್ಟಿಗೆ ಹೋದ್ರೆ ನಡೀತೈತಿ. ಮಾರ್ನಿಂಗ್ ಬಂದ್ರೆ ಸ್ವಲ್ಪ ವಾರ್ಮ್ ಅಪ್ ಆಕೈತಿ ಅಂತ ಹೇಳಿ ಬರೋದು. ಈಗ ಲಿಫ್ಟಿಗೆ ಹೋಗ್ತೀನಿ. ನೋಡ್ರಿ ಮಾರ್ನಿಂಗ್ ಎಷ್ಟು ಗಾಡಿಗಳಿದ್ದು, ಈಗ ಎರಡೇ ಗಾಡಿ ನಿಂತಾವು. ನಂದ ಮತ್ತೆ ನಮ್ಮ ದೋಸ್ತನ ಗಾಡಿ ನಿಂತೈತಿ. ಇಲ್ಲಿ ನೋಡ್ರಿ ಮಾರ್ನಿಂಗ್ ಬರ್ಬೇಕಂತಂದ್ರೆ ಒಂದು ನಿದ್ರಸಾಕ್ ಜಾಗ ಇರಲಿಲ್ಲ. ಈಗ ಪೂರಾ ಖಾಲಿನೇ ಆಗೈತಿ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲೈತಿ ನೋಡ್ರಿ ನಮ್ಮ ಜಿಮ್. ಸೊ ಗಾಡಿ ತೊಗೊಂಡು ಹೋಗ್ತೀನಿ. ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಈಗ ನಿದ್ದೆ ಬರತೈತಿ ನನಗೆ. ಈಗ ಗಾಡಿ ತೊಗೊಂಡು ಹೋಗ್ತೀನಿ. ಬಾ ಈಗ ಮನೆಗೆ ಹೊಂಟೀನಿ ರೀ. ಭಾಳ ಅಂದ್ರೆ ಭಾಳ ಬಿಸಿಲು ಐತ್ರಿ. ಇಲ್ಲಿ ನೋಡ್ರಿ ಜಸ್ಟ್ ಈಗ ಸೈಡ್ ಇಡ್ತೀನಿ. ಇಲ್ಲಿ ನೋಡ್ರಿ ಈ ಗಾಡಿ ತರಿಸ್ಕೊಂಡು ನಿಂತೀನಿ. ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ನೋಡ್ರಿ ನೆಳಾಗ ನಿಂತೀನಿ. ಹೋಗ್ಬೇಕಂದ್ರೆ ಲೇಟ್ ಆಗೈತಿ. ಸೊ ಹೋಗ್ತೀನಿ ಸಾಕಾಸಂಗ. ಸೊ ಹಂಗ ಹೊಂಟಿದ್ದೀರಿ ಊರಿಗೆ. ಸೊ ಗಾಡಿ ತೊಗೊಂಡ ಅದ್ರಾಗ ನಮ್ಮ ದೋಸ್ತ ನನಗ ಮೀಟ್ ಆಗತ್ತೇಳಿ ಬಂದಾನ್ರಿ. ನಮ್ಮ ಕಾಲೇಜ್ ದೋಸ್ತ ಅದು ಕಾರ್ ತಗೊಂಡ್ರಿ. ಅಪ್ಪ ಇಂಥವ್ರೆಲ್ಲ ಕಾರ್ ತೊಗೊಂಡ್ ಅಡ್ಡಾಡತ್ತಾರ್ರಿ. ಹಾಯ್ ಮಾಡೋ ಬುಸಡಿಕೆ. ನಮ್ಮ ಅಣ್ಣ ಕಾರ್ ತೊಗೊಂಡ್ ಅಡ್ಡಾಡತನ್ರಿ. ಏನ್ ಮಾಡೋದು, ನಾವಿನ ಗಾಡಿ ತೊಗೊಂಡ್ ಅಡ್ಡಾಡತ್ತೀವಿ. ಅಣ್ಣ ಕಾರ್ ತೊಗೊಂಡ್ ಅಡ್ಡಾಡತಾನ. ನೋಡ್ರಿ ನಮ್ ದೋಸ್ತ ಕಾಲೇಜ್ ದಿನದಾಗ ಇವತ್ ಸಿಕ್ಕೇಸಿಂದ ಕಾರ್ ಒಳಗ್ ಕುಂದ್ರಿಸ್ಯಾನ. ಬಾಳ ಅಂದ್ರ ಬಾಳ ಖುಷಿ ಐತ್ರಿ. ಏನು ಇಲ್ಲಿ ಅಂತ ನಮ್ ದೋಸ್ತ ಕುಂದ್ರಿಸಿ ಚಾಗಿ ಕುಡ್ಸಿದ್ರಿಪ್ಪ. ಬಾಳ ಅಂದ್ರ ಬಾಳ ಖುಷಿ ಐತ್ರಿ. ಇಂಥ ಕಾಲೇಜ್ ದೋಸ್ತರಿ ಸಿಕ್ಕ್ರ ಅಂದ್ರ ಏನ್ರಿ ನಮ್ ಪರ್ಸನಲ್ ಇರ್ತಾವ್ರಿ, ಅವತ್ತು ಬೇಡ. ಬಟ್ ಈಗಿನ ಪುರ್ತಕ ಇಂಥ ಯಶದಾಗ ಗಾಳಿ ಬಿಡ್ಸತ್ತ ನೋಡ್ರಿ. ಏನ್ ಫೀಲಿಂಗ್ ರೀ, ಬೆಸ್ಟ್. ಅದಿಲ್ಲ ಮಮ್ಮ, ಏನ್ರ ಹೇಳು ಸುಳಿಕೆ, ಏನ್ರ ಹೇಳ ನಮ್ ನೋಡೋರಿಗೆ. ಬಾಳ ದಿನ ನನ್ ದೋಸ್ತ್ ಸಿಕ್ಕಾನ, ಏನ್ರ ಹೇಳಲೆ. ಕಾಲೇಜ್ ದೋಸ್ತರ್ರಿ ನಾವು. ಅವಂಗ ನಂಗೆ ಸಂಬಂಧ ಇಲ್ಲ, ಅಂತ ದೋಸ್ತರು ಇದೀವಿ. ಸೊ ಕೆಲವ್ರು ನಮ್ ಊರಾಗನು ಅದಾರ್ರಿ. ಆಜು ಬಾಜುದವ್ರು ಇದ್ರೂ ನಾವು ಅಷ್ಟು ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಸೊ ಯಾವಾಗ ನಮ್ ದೋಸ್ತರು ಸಿಗ್ತಾರ ನೋಡ್ರಿ, ಅದು ಫೀಲಿಂಗ ಬೇರೆ ರೀ. ಏನ ಹೇಳ್ರಿ ನೀವು. ಅಣ್ಣ ಫಸ್ಟ್ ಕ್ಲಾಸ್ ಕಾರ್ ಕುಂದ್ರಿಸಿ ಎಲ್ಲರ ಒಂದ್ ರೌಂಡ್ ಅಡ್ಡಾಡ್ ಬರ್ತೀವಿ. ಹಂಗ ಸಿಕ್ಕರಿ ಹಿಂಗ ಮನೆ ಹೋಲಾತಿದೆ. ಸೊ ನನಗ್ ನೋಡ್ಕಿಸಿ ತರಬಿಸಿ ಚಾಗಿ ಕುಡ್ಸಿದಾರಿ. ಏನ್ ಫೀಲಿಂಗ್ ರೀ ಅದು. ಅಣ್ಣ ಹೊಸ ಕಾರ್ ತಗೊಂಡನ. ನಾವ್ ಯಾವಾಗ ತಗೊಂಡ್ರಿ ಇಂತ ಕಾರ್. ಅಣ್ಣ ಕಾರ್ ತಗೊಂಡ ಲೈಫ್ ಚೇಂಜ್ ಮಾಡ್ಕೊಂಡ್ರಿ. ಅದೇ ಹೇಳತ್ತೀನ್ರಿ, ಅವ್ಗೆಲ್ಲ ಗಾಡಿ ಓಡಿಸೋ ಕೆಲಸ ಆಯ್ತದ ನಮ್ಗೆ ಹೇಳ್ರಿ ಅಂತೇಳಿ. ನಮ್ ದೋಸ್ತ್ ಅಂತೂ ಇಂತೂ ಮೀಟ್ ಆಗಿ ಹೋದಾರಿ. ಅಲ್ಲಿ ನೋಡ್ರಿ ಅಲ್ಲಿ ಹೋಲತಾನ. ಸೊ ಇಲ್ಲಿ ಗಾಡಿ ತರ್ಬಸ್ಕಿಸಿಂದ ಸ್ವಲ್ಪ ಮಾತಾಡ್ಕೊಂಡ್ ಇದು ಮಾಡಿದೀವ್ರಿ. ಈಗ ಮನೆಗೆ ಹೋಗ್ತೀನಿ. ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಈಗ ಮನೆಗೆ ಹೋಗ್ತೀನಿ ನಾನು. ಸಾಕಾಗೈತಿ. ನಮ್ ದೋಸ್ತ್ ಮೀಟ್ ಆಗಿ ಹೋಲತಾನ. ಭಾಳ ಅಂದ್ರೆ ಭಾಳ ಖುಷಿ ಐತಿ. ಸೊ ನಾನು ಹೋಗ್ತೀನಿ ಮನೆಗೆ, ಲೇಟ್ ಆಕೈತಿ.